ಹಲೋ ನಮಸ್ಕಾರ. ನಾನು ಚೆನ್ನಾಗಿದ್ದೇನೆ ವೀಕ್ಷಕರೇ, ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ. ಇವತ್ತು ನಾನು ನಮ್ಮ ಮನೆ ಹತ್ತಿರದ ಬೆಟ್ಟ ಗುಡ್ಡಗಳು ಯಾವ ಥರ ಇದೆ ಮತ್ತು ಯಾವ ಗುಡ್ಡದಿಂದ ಎಲ್ಲೆಲ್ಲಿ ಹೋಗ್ಲಿಕ್ಕಾಗ್ತದೆ ಅನ್ನೋದನ್ನು ತೋರಿಸೋಣ ತಮಗೆಲ್ಲ ಅಂಥೇಳಿ ನಾನು ಹೊರಗಡೆ ಬಂದಿದ್ದೇನೆ. ಈಗ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಅದೇ ನಿಮ್ಮ ಹತ್ರ ಇಲ್ಲಿ ಬಂದು ಮುಟ್ಲಿಕ್ಕೆ ಆಗ್ತದೆಯಾ? ಇಲ್ಲ, ಕೆಲವರು ಬರ್ತಾರೆ ಬಿಡಿ. ಹಾಗಾದರೆ ಈಗ ನಾನು ಸ್ಟಾರ್ಟ್ ಮಾಡ್ತೇನೆ ನೋಡಿ. ಫಸ್ಟ್ ನಮ್ಮ ನೆಡ್ತೋಟ ಗುಡ್ಡದಿಂದ ನಾವು ಮಾತಾಡುವ. ನೋಡಿ ವೀಕ್ಷಕರೇ, ನನ್ನ ಕೈ ಬಟ್ಟು ತುದಿ ಎಲ್ಲಿಗೆ ಹೋಗಿದೆ ನೋಡಿ. ಹಾಂ, ಅಲ್ಲಿದೆಯಲ್ಲ, ಅಲ್ಲಿಂದ ಒಂದು 2.5-3 ಕಿಲೋಮೀಟ್ರ್ ಕೆಳಗಡೆ ನೀರು ನಮ್ಮ ಮನೆಗಳಿಗೆ ಅಲ್ಲಿ ಮನೆಗಳಿದೆ. 6 ಮನೆಗಳಿಗೆ ಬಂದಿದೆ ನೀರು ಕುಡಿಲಿಕ್ಕೆ. ಮತ್ತು ಇಲ್ಲಿ ಕೆಳಗಡೆ ಬೇರೆ ಕಡೆಯಿಂದ ಇಲ್ಲಿ ಮತ್ತು ಮನೆಗಳು ತುಂಬ ಇದೆ. ನಮ್ಮ ಒಂದು ಈ ಕೆಳಾಸಿ ಹಳ್ಳಿ ಇದು ಅರ್ಬೇಲ್ ಹೈವೇಯಿಂದ ನಮ್ಮ ಕೆಳಾಸೆಗೆ 7 ಕಿಲೋಮೀಟ್ರ್ ಆಗ್ತದೆ. ಮನೆಗಳಿಗೆ ತಲುಪಬೇಕು ಅಂದರೆ 8 ಕಿಲೋಮೀಟ್ರ್. ಅಂದರೆ ನಮ್ಮ ಶಾಲೆಗೆ ಅಲ್ಲಿಗೆ ನಮ್ಮದು ಕ್ಲೋಸಿಂಗ್ ಪಾಯಿಂಟ್ ಅಂತ ಹೇಳಿದರೆ 7 ಕಿಲೋಮೀಟ್ರು. ಅಲ್ಲಿಂದ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ಗಳೆಲ್ಲ ನಮಗೆ ಅಲ್ಲಿ ಮನೆ ಸಿಗ್ತಾ ಹೋಗ್ತದೆ. ಒಂದೊಂದು ಕಡೆ ನಮ್ಮ ಕೇರಿ ಥರ ಇದೆ. ಅಲ್ಲಿ ಕೇರಿಯಲ್ಲಿ 10 ಮನೆ 8 ಮನೆ 15 ಮನೆ ಇದೆ. ನಮ್ಮ ಈ ಕೆಳಾಸಿ ಗ್ರಾಮಕ್ಕೆ ಸಂಬಂಧಪಟ್ಟ ಸಾಮಾನ್ಯ 50 ಸಿದ್ಧಿ ಕುಟುಂಬ ಇದೆ. ನಮ್ಮ ಸಿದ್ಧಿ ಸಮುದಾಯದ ಕುಟುಂಬಗಳು 50, ಇತರೆ ಕುಟುಂಬಗಳು ಮತ್ತು ತುಂಬ ಇದೆ. ಹಾಗಾಗಿ ಸಾಮಾನ್ಯ ನಮ್ಮ ಜನಸಂಖ್ಯೆ ಇರುವಂತಹ ನಮ್ಮ ಒಂದು ಕುಟುಂಬ. ಇಲ್ಲಿ ಯಾವ ಕಡೆ ಹೋದರೂ ಬೆಟ್ಟ ನೋಡ್ರಿ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಯಾವ ಕಡೆ ಹೋದರೂ ಬೆಟ್ಟ ನೋಡಿ. ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ಒಂಥರ ಹೊಂಡದಲ್ಲಿ ಇದ್ದೇವೆ ನಾವು. ಈ ಒಂದು ಕೆಳಾಸೆಗೆ ನೋಡಿ, ಎಲ್ಲ ಕಾಣಿಸ್ತಾ ಇದೆಯಲ್ಲ, ನಾನು ಕೈ ಬಟ್ಟೆ ಮಾಡಿ ತೋರಿಸ್ತೇನೆ, ಇಲ್ಲಾದರೆ ಕೆಲವರಿಗೆ ಕಾಣಿಸೋದಿಲ್ಲ ನೋಡಿ. ಅಲ್ಲಿ ರೋಡ್ ಇದೆ ಒಂದು, ಆ ರೋಡಲ್ಲೇ ನಾವು ಬರಬೇಕು, ರೋಡಲ್ಲೇ ಹೋಗಬೇಕು. ಮತ್ತು ಇಲ್ಲಿ ಎಲ್ಲ ಕಡೆ ಬ್ಲಾಕ್ ಆಗಿದ್ದ ಥರ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ, ಗುಡ್ಡ ಇದೆ. ಇಲ್ಲಿ ಈ ಗುಡ್ಡವನ್ನು ಹತ್ತು ಹೋಗಿಬಿಟ್ರೆ ನೆಡ್ತೋಟ ಅಂಥೇಳಿ ಇದೆ. ನೆಡ್ತೋಟ, ನಂದಳ್ಳಿ, ಹಾಗೆ ಯಲ್ಲಾಪುರ ಹೋಗ್ಬೋದು ನೋಡಿ. ಈ ಕಡೆ ಒಂದು ಗುಡ್ಡ ಇದೆ, ಇಲ್ಲಿ ತೋರಿಸ್ತಾ ಇದ್ದೇನಲ್ಲ ನಾನು. ಈ ಗುಡ್ಡ ಹತ್ತಿ ಹೋದರೆ ಸೀದಾ ಆ ಕಡೆ ಅದೇ ನೋಡಿ, ಕಡ್ಲೆಘಟ್ಟ ಅಂಥೇಳಿದೆ. ಆ ಘಟ್ಟದಿಂದ ಕೆಳಗಿಳಿದು ಸೀದಾ ಅರ್ಬೇಲ್ ಹೋಗ್ಬೋದು, ರೋಡಿಗೆ ಪಾಸ್ ಆಗ್ತದೆ. ಹಾಗೆ ಇಲ್ಲಿ ಮತ್ತೊಂದು ಗುಡ್ಡ ಇದೆ, ಕಾಣಿಸ್ತಾ ಇಲ್ಲ, ಅದು ಮೆಣಸೆ ಅಂಥೇಳಿ. ಅಂದರೆ ವಾನಹಳ್ಳಿ, ಜಡ್ಡಿಗದ್ದೆ, ಕಕ್ಕಳ್ಳಿ ಆ ಕಡೆ ಹೋಗ್ತದೆ ನೋಡಿ. ಅದು ಆ ಒಂದು ಗುಡ್ಡ ಹತ್ತು ಹೋಗ್ಬಿಟ್ರೆ ಸೀದಾ ಆ ಕಡೆ ಹೋಗ್ತಲ್ಲ, ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ ಸಿರ್ಸಿ, ಇದು ಈ ಗುಡ್ಡ ಇದೆಯಲ್ಲ, ಇಲ್ಲಿ ಹಿಂದಿನ ಕಾಲದ ರಾಜರ ಮನೆಗಳೆಲ್ಲ ಇದೆ ಅಂತೆ. ಅಂದರೆ ನಾವು ಹೋಗಲಿಲ್ಲ, ಅದ್ರ ಹೆಸರು ರಾಜಕೋಟೆ ಅಂಥೇಳಿ. ತುಂಬ ಜನ ಬರ್ತಾರೆ ವರ್ಷದಲ್ಲಿ, ಸಾಮಾನ್ಯ 1000 ಗಟ್ಟಲೆ ಜನ ಅಲ್ಲಿ ಆ ಒಂದು ರಾಜಕೋಟೆಯನ್ನು ನೋಡ್ಲಿಕ್ಕೆ ಅಂತೇಳಿ ಬರ್ತಾರೆ. ಅಲ್ಲಿ ಎಲ್ಲ ರಾಜರದ್ದು ಏನೇನು ಇದೆಯೋ, ಹಿಂದಿನ ಕಾಲದ ಮನೆಗಳಾಗಿರ್ಬೋದು ಅಥವಾ ಕೊಟ್ಟಿಗೆ ಏನೇನು ಇದೆಯೋ ಅದೆಲ್ಲ ಇದೆ ಅಂತೆ ಅಲ್ಲಿ ನೋಡಿ. ಆ ಬೆಟ್ಟದ ತುದಿಯಲ್ಲಿ ರಾಜಕೋಟೆ ಅಂತೇಳಿ ಇದೆ ಅಂತೆ, ಇಲ್ಲೂ ಹೋಗ್ಬೋದು. ಹಾಗೆ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಚೂರು ಕಾಣಿಸ್ತಾ ಇದೆ, ಬೆಟ್ಟದ ತುದಿ ಕಾಣಿಸ್ತಾ ಇದೆ, ಅದು ಮಾಗೋಡ್ ಅಂಥೇಳಿ. ಅಲ್ಲಿ ನೋಡಿ ಜೇನಕಲ್ ಗುಡ್ಡ, ಹಾಗೆ ಮಾಗೋಡ್ ಫಾಲ್ಸ್ ಎಲ್ಲ ನೋಡ್ಬೋದು ಅಲ್ಲಿ ಹೋದರೆ. ಈ ಹಾದಿಂದ ಹೋಗಿಬಿಟ್ರೆ ಜೇನಕಲ್ ಗುಡ್ಡ, ಮಾಗೋಡ್ ಫಾಲ್ಸು ಎಲ್ಲವನ್ನು ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ನಡ್ಕೊಂಡು ಹೋಗ್ಬೋದು, 3 ಕಿಲೋಮೀಟ್ರ್ ಘಟ್ಟ ಇದೆ. ಘಟ್ಟದ ನಂತರ ಆ ಕಡೆ ನಡ್ಕೊಂಡು ಹೋಗ್ಬೋದು. ಈಗ ಹೌದು, ಇಲ್ಲಿಂದ ನಡ್ಕೊಂಡು ಹೋದರೆ ನಂದಳ್ಳಿಗೆ ಪಾಸ್ ಆಗ್ಬೋದು. ಹಾಗಾಗಿ ನಮ್ಮ ಈ ಒಂದು ಊರಲ್ಲಿ ಯಾವ ಘಟ್ಟದಿಂದ ಹೋದರೂ ಸಮೇತ ನಾವು ಹೋಗಿ ತಲುಪಲಿಕ್ಕಾಗ್ತದೆ. ಆದರೆ ಕೆಲವ್ರ ಹತ್ರ ಆಗೋದಿಲ್ಲ. ನಾವೆಲ್ಲ ಓಡಾಡಿದ ಎಲ್ಲ ಗುಡ್ಡಗಳು ಓಡಾಡಿದ್ದೇನೆ ನಾನಂತೂ. ಪ್ರತಿಯೊಂದು ಗುಡ್ಡನೂ ಓಡಾಡಿದ್ದೇನೆ. ಯಾಕಂದರೆ ನಂದಳ್ಳಿ ಹೋಗಿದ್ದೇನೆ ನಾನು, ಜಡ್ಡಿಗೆದ್ದೆ, ವಾನಹಳ್ಳಿ, ಕಕ್ಕಳ್ಳಿ, ಹಾಗೆ ಮಾಗೋಡು ಎಲ್ಲ ಕಡೆ ಹೋಗಿದ್ದೇನೆ ನಾನು.
ಮಾಗುಡು ಫಾಲ್ಸಿಗೆ ಹೋಗ್ಬೇಕಂತೇಳಿಲ್ಲ, ರೋಡಿಗೆ ನಾವು ಟಚ್ ಆಗಬೇಕಂದ್ರೆ ಗುಡ್ಡ ಹತ್ತಿ ಹೋಗಿದ್ದೇವೆ. ಯಾಕಂದರೆ ಇದು ನಮಗೆ ತುಂಬ ದೂರ ಆಗ್ತದೆ. 7ರಿಂದ 8 ಕಿಲೋಮೀಟ್ರ್ ನಾವು ನಡಿಬೇಕಿತ್ತು. ಆವಾಗ ನಾವಿಲ್ಲಿ 3 ಕಿಲೋಮೀಟ್ರು ಗುಡ್ಡ ಹತ್ತಿ ಒಂದು 3.5-4 ಕಿಲೋಮೀಟ್ರ್ ಹೋಗಿಬಿಟ್ರೆ ನಮಗೆ ಬಸ್ ಸಿಗ್ತಿತ್ತು. ಹಾಗಾಗಿ ಹೀಗೆ ನಾವು ಹೋಗಿ ಬಂದು ಮಾಡೋದೇ ಈ ನೆಡತೋಟಘಟ್ಟದಿಂದ ನಾವು ಹೋಗಿ ಬಂದು ಮಾಡ್ತಿದ್ರು. ಹಾಗಾಗಿ ಫ್ರೆಂಡ್ಸ್, ನಮ್ಮ ಊರಲ್ಲಿ ಯಾವ ಥರ ಎಲ್ಲ ಗುಡ್ಡಗಳಿದೆ ಮತ್ತು ನಮ್ಮ ಸಮುದಾಯಗಳು ಎಷ್ಟಿವೆ ಅಂತ ಹೇಳೋದನ್ನೆಲ್ಲ ನಾನು ಸ್ವಲ್ಪ ನಿಮಗೆ ವಿವರಣೆ ಮಾಡಿ ಹೇಳಿದೆ. ಹೀಗೆ ಸಂಜೆ ಆಗ್ತಾ ಬಂತು, ಹಾಗೆ ಮಳೆನೂ ಬೀಳೋ ಒಂದು ಚಾನ್ಸಸ್ ಇದೆ. ನಾನು ಮಾಡ್ತಾ ಇರೋ ವಿಡಿಯೋ ಮೊದಲೇ ನನಗೆ ಗೊತ್ತಾಗಲಿಲ್ಲಾಗಿತ್ತು. ನಾನು ಒಂದು 3-4 ವಿಡಿಯೋಗಳು ಆ ಪ್ರೋಗ್ರಾಮಲ್ಲಿ ನಾನು ಇದ್ದೇನೆ, ಆದರೆ ನನಗೆ ಬೇರೆಯವರು ಬಿಟ್ಟಿದ್ದ ವಿಡಿಯೋಗಳನ್ನು ನಾನು ಹಾಕಿದ್ದೇನೆ ಯೂಟ್ಯೂಬಲ್ಲಿ. ನಾನೇನಾದ್ರು ಅದು ತಪ್ಪು ಮಾಡಿದ್ದಿದ್ದರೆ ಕ್ಷಮಿಸಿ, ಅದನ್ನು ಹೇಳಬೇಕಂಥೇಳಿ ಇದ್ದಿದ್ದೆ. ಯಾಕಂದರೆ ಯೂಟ್ಯೂಬಲ್ಲಿ ವಿಡಿಯೋ ಬಿಡೋದು ಅಂತ ಹೇಳ್ಕೊಂಡು ಅದು ಯಾವ ಥರ ವಿಡಿಯೋ ಬಿಡಬೇಕಂತೇಳಿ ಗೊತ್ತಾಗಲಿಲ್ಲಾಗಿತ್ತು ನಂಗೆ ಫಸ್ಟು. ಇವಾಗ ನಾನು ಸಾಮಾನ್ಯ ಯೂಟ್ಯೂಬನ್ನು ನೋಡ್ಕೊಂಡು ಸಾಮಾನ್ಯ ಎಲ್ಲ ಜನ ಮಾತಾಡೋದನ್ನು ಕೇಳ್ಕೊಂಡು ನಾನು ಅದು ಬಿಟ್ಟಿದ್ದೇನೆ. ನಾನು ಸ್ವಂತ ವಿಡಿಯೋಗಳನ್ನೇ ಹೆಚ್ಚು ಮಾಡ್ತಾಯಿದ್ದೇನೆ. ಆದರೆ ಆ ಪ್ರೋಗ್ರಾಮಲ್ಲಿ ನಾನು ಉಳಿತಿದ್ದೆ, ನನಗೆ ಕಾಣಿಸ್ಕೊಳ್ಳಿಲ್ಲ. ಹೀಗೆ ಬೇರೆಯವರು ವಿಡಿಯೋ ಮಾಡಿದ್ದು ನನಗೆ ಬಿಟ್ಟಿದ್ದು, ನಾನು ಆ ಪ್ರೋಗ್ರಾಮಿಗೆ ಹೋಗಿರ್ತೇನೆ ಅಂತೇಳಿ ನಾನದು ವಿಡಿಯೋಗಳನ್ನು ಬಿಟ್ಟಿದ್ದೆ. ಹಾಗಾಗಿ ತಪ್ಪಾಗಿ ತಿಳ್ಕೊಳ್ಬೇಡಿ ವೀಕ್ಷಕರೇ. ಈ ಒಂದು ವಿಡಿಯೋ ನಾನು ಮಾಡಿದ್ದು